ಶರ್ಮಿತಾ ಶೆಟ್ಟಿ. ಸಿದ್ದರಾಮಯ್ಯ ಕೋಲಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ ಇಲ್ವಾ? ಈ ಕ್ಷಣಕ್ಕೂ ಆ ಗೊಂದಲ ಮುಂದುವರೆದಿರುವಂತ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಪರವಾಗಿ ಆಪ್ತ ಬಣ ಭಾರಿ ಲಾಭಿಯನ್ನ ಮಾಡ್ತಾ ಇದೆ. ಕೋಲಾರದಿಂದಲೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಬೆಂಬಲಿಗರು ಆಪ್ತರು ಒತ್ತಡವನ್ನ ಹೇರ್ತಾ ಇದ್ದಾರೆ. ಒಂದ್ ಹೆಜ್ಜೆ ಮುಂದೆ ಹೋಗಿ ದೆಹಲಿಗೆ ನಿಯೋಗವನ್ನ ಕರ್ಕೊಂಡು ಹೋಗೋದು, ಅಂದ್ರೆ ಒಂದು ತಂಡವನ್ನ ಕರ್ಕೊಂಡು ಹೋಗೋದು, ಅಲ್ಲಿ ಒತ್ತಾಯವನ್ನ ಮಾಡೋದಕ್ಕೆ ಆಪ್ತರು ಡಿಸಿಷನ್ಗೆ ಬಂದಿದ್ದಾರೆ. ಸಿದ್ದರಾಮಯ್ಯಗೆ ಕೋಲಾರ ಟಿಕೆಟ್ ನೀಡುವಂತೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಕಾಂಗ್ರೆಸ್ನ ಎಂಎಲ್ಸಿ ನಸೀರ್ ಅಹಮದ್ ನೇತೃತ್ವದಲ್ಲಿ ಈಗ ಹೈಕಮಾಂಡ್ ತನಕ ಅಂದ್ರೆ ದೆಹಲಿಗೆ ನಿಯೋಗವನ್ನ ತಗೊಂಡು ಹೋಗೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ರಾಹುಲ್ ಗಾಂಧಿಯನ್ನ ಭೇಟಿ ಮಾಡೋದು, ಸಿದ್ದರಾಮಯ್ಯ ಅವ್ರಿಗೆ ಕೋಲಾರದಿಂದಲೇ ಸ್ಪರ್ಧೆ ಮಾಡಬೇಕು, ಆ ರೀತಿ ನೀವು ಟಿಕೆಟ್ ಕೊಡಬೇಕು ಅಂತ ಹೇಳಿ ಒತ್ತಡವನ್ನ ಹೇರೋದಕ್ಕೆ ಈ ನಿಯೋಗ ಪ್ರಯತ್ನವನ್ನ ಪಡುತ್ತದೆ. ಇನ್ನು ಕ್ಷೇತ್ರದ ವಿಚಾರ ನ್ಯೂಸ್ 18ಗೆ ಈ ಬಗ್ಗೆ ಕಾಂಗ್ರೆಸ್ನ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಘುರಾಜ್. ನಿನ್ನೆ ನಾವು ನೋಡಿದ್ವಿ ಕೋಲಾರದಿಂದ ನೂರಾರು ಸಂಖ್ಯೆಯಲ್ಲಿ ಅವ್ರ ಬೆಂಬಲಿಗರು ಬಂದಿದ್ರು. ಸಿದ್ದರಾಮಯ್ಯ ಮನೆ ಮುಂದೆ ಘೋಷಣೆಗಳನ್ನ ಕೂಗಿದ್ರು, ಒತ್ತಡವನ್ನ ಹೇರೋ ಪ್ರಯತ್ನ ಆಯಿತು. ಇನ್ಫ್ಯಾಕ್ಟ್ ಇವತ್ತು ತಮ್ಮ ನಿರ್ಧಾರವನ್ನ ಹೇಳ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಈ ಕ್ಷಣದವರೆಗೂ ಕೂಡ ಯಾವುದೇ ಘೋಷಣೆಗಳು ಆಗಿಲ್ಲ. ಈಗ ವಾಟ್ ನೆಕ್ಸ್ಟ್ ಅಂತ ಬಂದಾಗ ಹೈಕಮಾಂಡ್ ಮಟ್ಟಕ್ಕೆ ನಾವು ಹೋಗೋದು ಅಂತ. ಸೊ ಯಾವಾಗ ಹೋಗುತ್ತೆ ನಿಯೋಗ? ಶರ್ಮಿತಾ ಶೆಟ್ಟಿ, ಈಗ ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತಾರಾ ಅಂತಕ್ಕಂಥ ವಿಚಾರ ಸಾಕಷ್ಟು ಗೊಂದಲಕ್ಕುಂಟಾಗಿರುವಂಥದ್ದು. ಆದರೆ ಈಗ ಇಷ್ಟು ದಿನ ಸಿದ್ದರಾಮಯ್ಯನವರು ನಾನು ಕೋಲಾರದಲ್ಲೇ ಕಂಟೆಸ್ಟ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಈಗ ದೆಹಲಿ ಭೇಟಿ ನಂತರ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರು ಮನೆ ಎದುರು ಕೂಡ ಪ್ರತಿಭಟನೆಯನ್ನು ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡಿದ್ರು ಕೂಡ ಸಿದ್ದರಾಮಯ್ಯನವರು ತಮ್ಮ ಒಪಿನಿಯನ್ ಕೂಡ ಹೇಳಿಲ್ಲ. ಮತ್ತೆ ನಾನು ಮನೆಯವರ ಜೊತೆ ಚರ್ಚೆ ಮಾಡ್ತೀನಿ, ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ಈ ಒಂದು ನಿರ್ಧಾರಕ್ಕೆ ಏನು ಸಾಕಷ್ಟು ಕೋಲಾರದ ಕಾಂಗ್ರೆಸ್ ಲೀಡರ್ಗಳು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕೋಲಾರ ತಾಲೂಕಿನಲ್ಲಿ ಮುಸ್ಲಿಂ ಮತದ ಮತ್ತು ಮುಸ್ಲಿಂ ಏನು ಜನಾಂಗದ ಸಂಖ್ಯೆ ಏನಿದೆ ಅದು ಸಾಕಷ್ಟು ಒಂದು ಹೆಚ್ಚಾಗಿರುವಂತದ್ದು. ಸುಮಾರು 50,000ಕ್ಕೂ ಹೆಚ್ಚು ಮತದಾರ ಇರೋದ್ರಿಂದ ಅವರು ಈಗ ಪ್ರಮುಖ ನಾಯಕರು ದೆಹಲಿಗೆ ಹೋಗಿ ಅಲ್ಲಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಅವರ ಮೇಲೆ ಒಂದು ಒತ್ತಡವನ್ನ ಹೇರುವಂತಹ ಪ್ರಯತ್ನ ಕೂಡ ಈಗ ಆಗ್ತಾ ಇರುವಂತದ್ದು. ಈಗ ಕೋಲಾರದಲ್ಲಿರ್ತಕ್ಕಂಥ ಎಂಎಲ್ಸಿ ನಜೀರ್ ಅಹಮದ್ ಆಗಿರುವುದು ಮತ್ತೆ ಪ್ರಮುಖ ಮುಸ್ಲಿಂ ನಾಯಕರ ಒಂದು ನಿಯೋಗ ತಂಡ ಏನಿದೆ, ಸಿದ್ದರಾಮಯ್ಯವರು ತಮ್ಮ ನಿರ್ಧಾರ ಪ್ರಕಟ ಮಾಡಿದ ನಂತರ ಅವರನ್ನ ದೆಹಲಿಗೆ ಹೋಗಿ ಭೇಟಿ ಮಾಡಿ ಸಿದ್ದರಾಮಯ್ಯವರಿಗೆ ಕೋಲಾರ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡಲಿದ್ದಾರೆ. ಇದರಲ್ಲಿ ಒಂದು ಸಣ್ಣ ಒಂದು ಟ್ವಿಸ್ಟ್ ಕೂಡ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕೋಲಾರ ಕ್ಷೇತ್ರ ಸಾಕಷ್ಟು ಮುಸ್ಲಿಂ ಜನಾಂಗವನ್ನು ಹೊಂದಿರೋದ್ರಿಂದ ಈ ಹಿಂದೆ ಮುಸ್ಲಿಂ ಅಭ್ಯರ್ಥಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಟ್ಟಿದ್ರು. ಆದ್ರೆ ಈಗ ಮುಸ್ಲಿಂ ಜನಾಂಗವೇ ನಮಗೆ ಟಿಕೆಟ್ ಬೇಡ, ಸಿದ್ದರಾಮಯ್ಯವರಿಗೆ ಟಿಕೆಟ್ ಕೊಡಿ, ನಮ್ಮ ಎಲ್ಲರ ಒಂದು ಏನು ಸಪೋರ್ಟ್ ಇದೆ ಸಿದ್ದರಾಮಯ್ಯವರಿಗೆ ನಾವು ಕೊಡ್ತೀವಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈಗ ರಾಹುಲ್ ಗಾಂಧಿ ಅವರ ಮನವೊಲಿಕೆಗೆ ಈಗ ಮುಂದಾಗಿರುವಂತದ್ದು. ಯಾಕಂತಂದ್ರೆ ರಾಹುಲ್ ಗಾಂಧಿ ಅವರು ಮೊನ್ನೆ ಸಿದ್ದರಾಮಯ್ಯವರಿಗೆ ನೀವು ಕೋಲಾರ ಕ್ಷೇತ್ರ ಅಷ್ಟು ಸೇಫ್ ಇಲ್ಲ, ಒಮ್ಮೆ ಯೋಚನೆ ಮಾಡಿ ನೋಡಿ ಅಂತಕ್ಕಂಥ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿನೇ ರಾಹುಲ್ ಗಾಂಧಿ ಅವರಿಗೆ ಒಂದು ಮನ ತಲುಪುವಂತಹ ಒಂದು ಪ್ರಯೋಗವನ್ನು ಕೂಡ ಈಗ ಮಾಡ್ತಾ ಇರುವಂತದ್ದು. ಸಿದ್ದರಾಮಯ್ಯನವರೇ ಏನು ಕೋಲಾರ ಸ್ಪರ್ಧೆಯನ್ನು ಮಾಡ್ತಾರೋ ಇಲ್ಲೋ ಇನ್ನೂ ಕೂಡ ಗೊತ್ತಿಲ್ಲ. ಆದ್ರೆ ಅವರು ವರ್ಣ ಕ್ಷೇತ್ರವನ್ನ ಏನು ಕೊನೆಯದಾಗಿ ಆಯ್ಕೆ ಮಾಡ್ಕೊಳ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ. ಇದಕ್ಕೆ ಈಗ ಸಾಕಷ್ಟು ಒಂದು ಭಿನ್ನಮತ ಕೂಡ ಎದುರಾಗುವ ಚಾನ್ಸಸ್ ಇರೋದ್ರಿಂದ ಸ್ಥಳೀಯವಾಗಿ ಸಿದ್ದರಾಮಯ್ಯನ ಉಳಿಸ್ಕೋಬೇಕು, ಇಲ್ಲೇ ಅವ್ರನ್ನ ಇಟ್ಕೋಬೇಕು, ಸ್ಪರ್ಧೆ ಮಾಡಬೇಕು ಅಂತ ಒಂದು ಆಗ್ರಹವನ್ನ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಮಾಡುವ ತಂತ್ರ ಇದಾಗಿರುತ್ತೆ. ಆದ್ರೆ ಈ ಒಂದು ನಿಯೋಗ ದೆಹಲಿಗೆ ಯಾವಾಗ ಹೋಗುತ್ತೆ ಮತ್ತೆ ಯಾವ ಸಮಯದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಆದ್ರೆ ಸಿದ್ದರಾಮಯ್ಯನವರ ಒಂದು ನಿರ್ಧಾರ ಪ್ರಕಟ ಮಾಡಿದ ನಂತರ ಹೋಗ್ತಾರೆ ಅಂತಕ್ಕಂತ ಹೇಳಲಾಗ್ತಾ ಇದೆ. ಶರ್ಮಿತಾ, ಥ್ಯಾಂಕ್ ಯು ರಘುರಾಜ್. ಈ ಕ್ಷಣದ ಅಪ್ಡೇಟ್ಸ್ಗೆ ಇನ್ನು ಸಿದ್ದರಾಮಯ್ಯ ಅವರು ಕೋಲಾರದಿಂದಲೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಭಾರಿ ಡಿಮ್ಯಾಂಡ್ ಇದೆ. ನಿನ್ನೆ ಸಿದ್ದು ಮನೆ ಬಳಿಯಲ್ಲಿ ಹೋಗಿ ಬೆಂಬಲಿಗರು ಒತ್ತಡವನ್ನ ಹಾಕಿದ್ರು. ಇವತ್ತು ನಿರ್ಧಾರ ಹೇಳ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ರು. ನಾನು ಆಗ್ಲೇ ಹೇಳ್ದಂಗೆ ಈ ಕ್ಷಣದವರೆಗೂ ಕೂಡ ಸಿದ್ದರಾಮಯ್ಯ ಅವರು ಆ ಬಗ್ಗೆ ತಮ್ಮ ನಿರ್ಧಾರವನ್ನ ಪ್ರಕಟಿಸಿಲ್ಲ. ಕೋಲಾರ ಕ್ಷೇತ್ರದಲ್ಲಿ ಹಾಗಾದ್ರೆ ಮತದಾರರು ಏನ್ ಹೇಳ್ತಾರೆ, ಯಾರ ಪರವಾಗಿದೆ ಮತದಾರರ ನಾಡಿ ಮಿಡಿತ? ನ್ಯೂಸ್ 18ನಲ್ಲಿ ಕೋಲಾರದ ಗ್ರೌಂಡ್ ರಿಪೋರ್ಟ್ ನಾವು ತೋರಿಸ್ತೀವಿ. ರಾಹುಲ್ ಗಾಂಧಿ ಅವರು ಹೇಳಿದ್ದಾರಂತೆ 1% ಕೂಡ ನೀವು ರಿಸ್ಕ್ ಅನ್ನ ತಗೊಳ್ಳಬೇಡಿ ಅಂತ ಹೇಳಿ. ಸೊ ಹಾಗಾಗಿ ಸಿದ್ದರಾಮಯ್ಯ ಅವರು ಬೇರೆ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡುವಂತ ಸಾಧ್ಯತೆಗಳು ಇರಬಹುದು ಅಂತ ಹೇಳಲಾಗ್ತಿದೆಯಲ್ಲ. ಈ ಹಂತದಲ್ಲಿ ಕೋಲಾರದ ಗ್ರೌಂಡ್ ರಿಪೋರ್ಟ್ ಏನು ನಾವು ಹೇಳ್ತೀರಿ. ಈಗ ಸಿದ್ದರಾಮಯ್ಯ ಕ್ಷೇತ್ರ ರಾಜಕೀಯದ ಬಗ್ಗೆ ಕೋಲಾರ ಮತಕ್ಷೇತ್ರದ ನರಸಾಪುರ ಮತದಾರರು ಏನ್ ಹೇಳ್ತಾರೆ ಅಂತ ಕೇಳೋಣ. ಈಗ ಸಿದ್ದರಾಮಯ್ಯನವರು ಕೋಲಾರ ಸ್ಪರ್ಧೆ ಮಾಡಬೇಕು ಅನ್ನೋ ಒತ್ತಡ ಇದೆ. ನರಸಾಪುರ ಗ್ರಾಮಸ್ಥರಾಗಿ ತಾವು ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ನರಸಾಪುರದಲ್ಲಿ 2008ರಲ್ಲಿ ಅವ್ರು ಬಂದಿದ್ದು. 2008ರಲ್ಲಿಂದ ನರಸಾಪುರದ ಏನೋ ರೀಡಿಂಗ್ ಇದ್ರೆ ಕಾಂಗ್ರೆಸ್ಗೆ ಇರೋದು. ಯಾವ ಬಿ ಬ್ಲಾಕ್ ಒಂದು ಬಿಟ್ಟು ಇನ್ನೆಲ್ಲ ಬ್ಲಾಕಲ್ಲಿ ಕಾಂಗ್ರೆಸ್ಗೆ ರೀಡಿಂಗ್ ಇರೋದು. ಚರಿತ್ರೆನ ಯಾರು ಇಲ್ಲ, ಸೃಷ್ಟಾಕಿರೋರು ಯಾರು ಇಲ್ಲ. ವರ್ತೂರು ಪ್ರಕಾಶ್ಗೆ ಕಾಂಗ್ರೆಸ್ ಓಟಿಂದಾನೆ ಗೆಲ್ತಾ ಇದ್ದಿದ್ದು. ಈ ಸಲ ಮತ್ತೆ ಮನೆ ಕಳಿಸೋದಂತ ಗ್ಯಾರಂಟಿ. ಜೆಡಿಎಸ್ ಪ್ರಬಲವಾಗಿದೆ. ಈಗ ಕಾಂಗ್ರೆಸ್ 4-5 ಬಾರಿಯಿಂದ ಗೆದ್ದಿಲ್ಲ. ಇಲ್ಲಿ ಗೆದ್ದಿರೋದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಗೆದ್ದಿದ್ದಾರೆ 2 ಬಾರಿ, ಮತ್ತೆ JDS ಗೆದ್ದಿದ್ದಾರೆ.
ಆದ್ರಿಂದ ಈಗ JDS ನಮಗೆ ಮುಂದೆ ಇದೆ. ನಿಮ್ಮ JDS ಶಾಸಕರನ್ನೇ ಆಯ್ಕೆ ಮಾಡಿದ್ರು ಕಳೆದ ಬಾರಿ, ಅವ್ರೇನು ಅಭಿವೃದ್ಧಿ ಮಾಡಿಲ್ಲ ಅಂತ ಕೂಡ ಜನ ಹೇಳ್ತಾ ಇದ್ದಾರೆ. ಅಲ್ಲ, ಅವರು ಅಭಿವೃದ್ಧಿ ಮಾಡಿಲ್ಲ ಅಂದ್ರೆ ಈಗ ಬರೋರು ಅಭಿವೃದ್ಧಿ ಮಾಡೋಕೆ ಅವರು ಹುಮ್ಮಸ್ಸಲ್ಲಿದ್ದಾರೆ. ನಮ್ಮ ಜೊತೆಗೆ ಮತ್ತಷ್ಟು ಜನ ಇದ್ರೆ ಅವ್ರು ಮಾಡ್ಸೋಣ. ಸರ್, ಸಿದ್ದರಾಮಯ್ಯನವರು ಕೋಲಾರದಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ಒತ್ತಡ ಇದೆ, ಅವ್ರ ಸ್ಪರ್ಧೆ ಬಗ್ಗೆ ತಾವೇನು ಹೇಳ್ತೀರಾ? ಸರ್, ಈಗ ಒಂದು ವಿಚಾರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಯಾವುದೇ ಕ್ಷೇತ್ರದಲ್ಲಿ ನಿಂತ್ರು ಜನ ಅವರು ಏನು ಕೆಲಸಗಳು ಮಾಡಿದಾರ ಅದ್ರ ಮೇಲೆ ಅವರಿಗೆ ವೋಟ್ ಹಾಕ್ತಾರೆ. ಈಗ ಸಿದ್ದರಾಮಯ್ಯ ಬರಬೇಕಂತ ಏನೂ ಇಲ್ಲ. ಈಗ ವರ್ತೂರ್ ಪ್ರಕಾಶ್ ಅವ್ರದ್ದು ಜನಸೇವೆ ಹೆಂಗ್ ಮಾಡಿರ್ತಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಈಗ JDS ಈಗ CMR ಶ್ರೀನಾಥ್ ಈಗ ಹೊಸ ಪ್ರತಿಭೆ, ಈಗ ಹೊಸ ಮುಖಾನ ಆಯ್ಕೆ ಮಾಡಬೇಕಂತ ಹೇಳ್ಬಿಟ್ಟು ಕೆಲವರ ನಿರ್ಧಾರ. ಅವ್ರ ಜನಸೇವೆ ಹೆಂಗ್ ಮಾಡಿರ್ತಾರೆ, ಅವರು ಕರೋನಾ ಟೈಮಲ್ಲಿ ಏನೇನು ಕೆಲಸಗಳು ಮಾಡಿರ್ತಾರೆ, ಯಾವ ಪಕ್ಷನೇ ಆಗಿರಲಿ, ಇಲ್ಲಿ ಪಕ್ಷ ಬರಲ್ಲ. ಈಗ ಹೊಸ ಪಕ್ಷನ ಆಯ್ಕೆ ಮಾಡಬೇಕಂತ ಹೇಳ್ಬಿಟ್ಟು ಜನಗಳ ಒತ್ತಾಯ ಇದೆ ಸರ್. ಅದಕ್ಕೆ ನನ್ನ ಪ್ರಕಾರ CMR ಶ್ರೀನಾಥ್ ಅವರು ವಿನ್ ಆಗೇ ಆಗ್ತಾರೆ. ನಾವು ಸಿದ್ದರಾಮಯ್ಯ ಇಲ್ಲಿ ಬಂದ್ರೆ ನಾವು ಓಟ್ ಹಾಕಲ್ಲ, ನಾವಿಲ್ಲಿ ಹತ್ರ ಇರೋರ್ಗೆ ಹಾಕ್ತಿವಿ. ಸಿದ್ದರಾಮಯ್ಯ ನಮ್ಗೆ ಸಿಗಲ್ಲ, ಅವ್ರಿಗೆ ನಾವೊಂದು ಫೋನ್ ಮಾಡೋಕ್ಕೂ ಆಗಲ್ಲ ಸಿದ್ದರಾಮಯ್ಯ ಅವ್ರಿಗೆ. ಅದಕ್ಕೆ ನಮಗೆ ಇಲ್ಲಿ ಹತ್ರ ಇರೋರ್ಗೆ ಹಾಕ್ತಿವಿ. ಸರ್, ಈಗ ಹತ್ರ ಇರೋ ಶಾಸಕರೇ ಇಲ್ಲಿ ಇದ್ದಾರೆ, ಅವರು ಕೂಡ ಏನು ಅಭಿವೃದ್ಧಿ ಮಾಡಿಲ್ಲ. ಹಾಗಾಗಿನೇ ಮಾಜಿ CM ಅಂದ್ರೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ಹಲವರ ಅಭಿಪ್ರಾಯ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ಮೊದಲಿ ಶಾಸಕರು ಮುದುಕರು ವಯಸ್ಸಾಗಿತ್ತು, ಅವ್ರು ಏನ್ ಕೆಲಸನೂ ಮಾಡಿಲ್ಲ. ಈಗ ಅವ್ರ ಪರವಾಗಿ ಸಿದ್ದರಾಮಯ್ಯ ನಿಂತ್ಕೊಂತಿದ್ದಾರೆ, ಅವ್ರ ಪರವಾಗಿ. ಅದಕ್ಕೆ ನಾವು ಈಗ ಮೊದಲಾಗಿದ್ದ MLA ಏನ್ ಕೆಲಸನೂ ಮಾಡಿಲ್ಲ. ಇನ್ನು ಸಿದ್ದರಾಮಯ್ಯನ ಗೆದ್ರೂ ಇವರೇ ಉಸ್ತುವಾರಿ, ಇನ್ನ ಅವ್ರ ಹತ್ರನೇ ಹೋಗ್ಬೇಕು, ಅವ್ರು ಏನ್ ಕೆಲಸನೂ ಮಾಡಲ್ಲ. ಅದಕ್ಕೆ ನಾವು ಇಲ್ಲಿರೋ ಹತ್ರ ಇರೋ ನಮ್ಮ CM ಶ್ರೀನಾಥ್ ಅವರಿಗೆ ಹಾಕ್ತಿವಿ, JDS ಕ್ಯಾಂಡಿಡೇಟ್ಗೆ. ಸಿದ್ದರಾಮಯ್ಯನವ್ರನ್ನ ಪ್ರತಿಭಟನೆ ಮಾಡಿದಾಗ ಮನೆ ಹತ್ರ ಹೋಗಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಇವತ್ತು ಸಂಜೆ ಒಳಗಡೆ ನಮಗೆ ಒಂದು ರಿಪೋರ್ಟ್ ಅಂತ ಕೊಡ್ತಾರೆ. ಅವರೇ ಘೋಷಣೆ ಮಾಡೋ ಒಂದು ಇದಿದೆ. ಇಲ್ಲಿ 50,000ದಿಂದ 1,00,000 ಮತಗಳ ಅಂತರದಿಂದ ಗೆಲ್ತಾರಂತ 100% ನಮ್ಗಳ. ನೀವು ಗೆಲ್ತೀನಿ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಅವ್ರು ಇಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಮುಂದಾಗ್ತಾ ಇಲ್ಲ, ಬೇರೆ ಕ್ಷೇತ್ರ ಹುಡ್ಕೊಳ್ತಾ ಇದಾರೆ ಅನ್ನೋ ಮಾಹಿತಿ ಇದೆ. ಅವರೆಲ್ಲಿ ಹೇಳಿಲ್ಲ ಸರ್ ಸ್ಪರ್ಧೆ ಮಾಡಲ್ಲ ಅಂತ, ಹೈಕಮಾಂಡ್ಗೆ ಬಿಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಅವ್ರ ತೀರ್ಮಾನ ತಗೊಳ್ತಾರೆ. ಖಂಡಿತವಾಗಲೂ ಸಿದ್ದರಾಮಣ್ಣವರು ರಾಜ್ಯ ಕಂಡಂತ ಅದ್ಭುತ ನಾಯಕರು. 5 ವರ್ಷಗಳ ಕಾಲ ಸತತವಾಗಿ ಅವರ ಅವಧಿಯನ್ನು ಪೂರ್ಣಗೊಳಿಸಿದವರು ಅವರು. ಆ ಹೆಗ್ಗಳಿಕೆ ಅವರಿಗೆ ಸಿಗ್ತದೆ. ಕೋಲಾರ ಕ್ಷೇತ್ರ ಅಂತ ಬಂದಾದ್ಮೇಲೆ ಕೋಲಾರ ಕ್ಷೇತ್ರಕ್ಕೆ ಅವ್ರು ಯಾವುದೇ ತರದ ಅನುಕೂಲಗಳಾಗಲಿ ಸಹಕಾರಗಳಾಗಲಿ ಅದು ಸಿಕ್ಕಿಲ್ಲ. ಅದು ಶೂನ್ಯ ಸಿದ್ದರಾಮಣ್ಣವ್ರ ಕಡೆಯಿಂದ. ವರ್ತೂರು ಪ್ರಕಾಶ್ ಬರೋವರೆಗೂ ಕೂಡ SC ST ಹಿಂದುಳಿದ ವರ್ಗದವರು ಸಾಮಾಜಿಕ ನ್ಯಾಯದ ಹೋರಾಟ ಕೂಡ ಮಾಡ್ಕೊಂಡಿರಲಿಲ್ಲ, ಕಾನೂನು ರೀತಿ ಅಂತ ಕೂಡ ಗೊತ್ತಿರಲಿಲ್ಲ. ಈ ಸಿದ್ದರಾಮಣ್ಣವರು ಯಾವಾಗ ಇವ್ರನ್ನ ನಮ್ಮ ವರ್ತೂರು ಪ್ರಕಾಶ್ ಅವ್ರನ್ನ ಜೊತೆಲಿ ಹಾಕೊಂಡಿರೋವರೆಗೂ ಕೂಡ ಅವ್ರ ಸ್ಟಾರ್ ಚೆನ್ನಾಗಿತ್ತು. ಯಾವಾಗ ಸಿದ್ದರಾಮಣ್ಣವರು ನಮ್ಮ ವರ್ತೂರು ಪ್ರಕಾಶ್ ಅವ್ರನ್ನ ಕೈ ಬಿಟ್ರೋ ಕೋಲಾರಲ್ಲಿ ಅವ್ರ ಗೆಲುವು ಸೋಲಂತೂ ಖಚಿತ, ಗೆಲುವಂತೂ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ. ಸಿದ್ದರಾಮಯ್ಯ ಬಂದ್ರೆ ಗ್ಯಾರಂಟಿ ಗೆಲ್ತಾರೆ. ಇಲ್ಲಿ ಒಂದು 50,000 ಮತದಿಂದ ಗೆಲ್ತಾರೆ. ನೀವು ಗೆಲ್ತೀನಿ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಅವರು ಕೋಲಾರ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ರು, ಆದ್ರೆ ಈಗ ಸ್ಪರ್ಧೆಯಿಂದ ಹಿಂದೆ ಹೋಗ್ತಾ ಇದ್ದಾರೆ ಅನ್ನೋದು ಒಂದು ಮಾಹಿತಿ ಸಿಕ್ಕಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಿನ್ನೆ ಹೋಗಿ ಎಲ್ಲ ಇದು ಮಾಡಿದಿರಿ, ಅಲ್ಲಿ ಬೆಂಗಳೂರಾಗ ಬರ್ತಾರ ಅಂತ ಹೇಳಿ ಅವ್ರ ಬಂದ್ರೆ ಗ್ಯಾರಂಟಿ ಗೆಲುವು ಆಗ್ತದೆ. ಸಿದ್ದರಾಮಯ್ಯರಿಂದ ಏನ್ ನಿರೀಕ್ಷೆ ಮಾಡ್ತಿದ್ದಾರೆ ಕೋಲಾರಕ್ಕೆ ನೀವು? ಸಿದ್ದರಾಮಯ್ಯ ಬಂದ್ರೆ ಒಳ್ಳೆ ಅಭಿವೃದ್ಧಿ ಆಗ್ತದೆ, ಬೇಕಾದಷ್ಟು ಅಭಿವೃದ್ಧಿ ಮಾಡ್ತಾರೆ, ಕೆಲಸಗಳಾಗ್ತದೆ. ಅದೇ ಇವತ್ತು ಯುಗಾದಿ ಹಬ್ಬ ಸುದಿನವಾದಂತ ಹಿನ್ನೆಲೆಯಲ್ಲಿ ಇವತ್ತೇ ಕಾಂಗ್ರೆಸ್ನ ಅಭ್ಯರ್ಥಿಗಳ ಲಿಸ್ಟ್ ರಿಲೀಸ್ ಆಗಬಹುದು ಅನ್ನೋ ನಿರೀಕ್ಷೆಗಳಿತ್ತು, ಚರ್ಚೆ ಇತ್ತು. ಈಗ ಪೋಸ್ಟ್ಪೋನ್ ಮಾಡಿದ್ದಾರೆ ಅನ್ನೋ ಇನ್ಫಾರ್ಮೇಶನ್. ಅಲ್ಲಿಗೆ ನಾಳೆನೂ ಬಿಡುಗಡೆ ಆಗ್ತಾ ಇಲ್ಲ ಕಾಂಗ್ರೆಸ್ನ ಟಿಕೆಟ್ ಲಿಸ್ಟ್. ಇನ್ನು 1 ರಿಂದ 2 ದಿನಗಳ ಬಳಿಕ ಟಿಕೆಟ್ ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಹೇಳಿ ಬೆಂಗಳೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತೇ ಬಿಡುಗಡೆ ಮಾಡುವಂತ ಆಲೋಚನೆಯನ್ನ ಮಾಡಿಕೊಂಡಿದ್ವಿ. ನಮ್ಮ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಬ್ಬಕ್ಕೆ ಇಲ್ಲೇ ಬಂದಿದ್ದಾರೆ. ಇನ್ನು 1 ರಿಂದ 2 ದಿನದಲ್ಲಿ ಪಟ್ಟಿಯನ್ನ ರಿಲೀಸ್ ಮಾಡ್ತೀವಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಇವತ್ತು ಮಾಡಬೇಕು ಅಂತ ನಾವು ಆಲೋಚನೆ ಮಾಡಿದ್ದು. ನಮ್ಮ ಜನರಲ್ ಸೆಕ್ರೆಟರಿ ಇಲ್ಲೇ ಇದ್ದಾರೆ, ನಮ್ಮ AICC ಅಧ್ಯಕ್ಷರು ಹಬ್ಬಕ್ಕೆ ಇಲ್ಲೇ ಬಂದಿದ್ದಾರೆ. 1 ದಿನ 2 ದಿನದಲ್ಲಿ ರಿಲೀಸ್ ಆಗ್ತದೆ. ಇವತ್ತು ಮಾಡಬೇಕು ಅಂತ ನಾವು ಆಲೋಚನೆ ಮಾಡಿದ್ದು. ನಮ್ಮ ಜನರಲ್ ಸೆಕ್ರೆಟರಿ ಇಲ್ಲೇ ಇದ್ದಾರೆ, ನಮ್ಮ AICC ಅಧ್ಯಕ್ಷರು ಹಬ್ಬಕ್ಕೆ ಇಲ್ಲೇ ಬಂದಿದ್ದಾರೆ. 1 ದಿನ 2 ದಿನದಲ್ಲಿ ರಿಲೀಸ್ ಆಗ್ತದೆ. ಇವತ್ತು ಮಾಡಬೇಕು ಅಂತ ನಾವು ಆಲೋಚನೆ ಮಾಡಿದ್ದು. ನಮ್ಮ ಜನರಲ್ ಸೆಕ್ರೆಟರಿ ಇಲ್ಲೇ ಇದ್ದಾರೆ, ನಮ್ಮ AICC ಅಧ್ಯಕ್ಷರು ಹಬ್ಬಕ್ಕೆ ಇಲ್ಲೇ ಬಂದಿದ್ದಾರೆ. 1 ದಿನ 2 ದಿನದಲ್ಲಿ ರಿಲೀಸ್ ಆಗ್ತದೆ. ಇನ್ನು ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ಬಿಜೆಪಿ ವ್ಯಂಗ್ಯವಾಡಿತು. ಇದೆಲ್ಲ ಬೋಗಸ್ ಅಂತ CMA ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಬಿಜೆಪಿ ನಾಯಕರ ಹೇಳಿಕೆಗೆ DK ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನುಡಿದಂತೆ ನಡೆಯುವಂತ ಪಕ್ಷ ಅಂತ ಹೇಳಿ DK ಶಿವಕುಮಾರ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಬಿಜೆಪಿಯವ್ರ ಬಗ್ಗೆ ವ್ಯಂಗ್ಯ ಮಾಡಿದ್ದಾರೆ. 15 ಲಕ್ಷ ಅಕೌಂಟ್ಗೆ ಹಾಕ್ತೀವಿ ಅಂತ ಬಿಜೆಪಿಯವರು ಹೇಳಿದ್ರು. ಅದು ಬಂದಿದೆಯಾ? ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ಯಾರ್ದಾದ್ರೂ ಆಗಿದೆಯಾ? ಆದ್ರೆ ನಾವಿದೀವಲ್ಲ, ನುಡಿದಂತೆ ನಡೀತೀವಿ ಅಂತ ಹೇಳಿ DK ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ. ಹಾಗಾದ್ರೆ
ಈ ಗ್ಯಾರಂಟಿ ಭರವಸೆಗಳ ಬಗ್ಗೆ ಸಿಎಂ ಏನ್ ಹೇಳಿದ್ರು, ಅದಕ್ಕೆ ಕೌಂಟರ್ ಆಗಿ ಡಿಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ ನೋಡೋಣ. ಕಾರ್ಡಿನ ಸರಣಿ ನಡೆದಿದೆ, ಇದು 4ನೇದು. 3 ಬೋಗಸ್ ಹೇಳಿದ್ರು, ಇದೊಂದು ಬೋಗಸ್. ರಾಜಸ್ಥಾನದಲ್ಲಿ ಪದವೀಧರರಿಗೆ ಪ್ರತಿ ತಿಂಗಳು ಮಾಸಾಸನ ಕೊಡ್ತೀನಿ ಅಂದರು, ಇದುವರೆಗೂ ಕೊಟ್ಟಿಲ್ಲ. ಛತ್ತೀಸ್ಗಢನಲ್ಲಿ 1500 ರೂಪಾಯಿ ಕೊಡ್ತೀವಿ ಅಂದ್ರೆ ಕೊಡಲಿಲ್ಲ. ರಾಜಸ್ಥಾನ 3500 ಕೊಡ್ತೀವಿ ಅಂದ್ರೆ ಕೊಡಲಿಲ್ಲ. ಒಟ್ಟು 4 ರಾಜ್ಯಗಳಲ್ಲಿ ಅವ್ರು ಏನು ಹೇಳಿ, ಜಾರ್ಖಂಡಲ್ಲಿ ಹೇಳಿದ್ರು ಕೊಡಲಿಲ್ಲ. ಎಲ್ಲೂ ಏನು ಕೊಟ್ಟೇ ಇಲ್ಲ, ಬೋಗಸ್ ಅದು ಪಟ್ಟಿನೇ ಕೊಡ್ತೀನಿ, ನಾನು ಬಿಡುಗಡೆ ಮಾಡ್ತಾಯಿದ್ದೇನೆ. ಹೀಗಾಗಿ ಈ ಬೋಗಸ್ಸು ಸುಳ್ಳು ಹೇಳಿ ಮಾಡೋದಕ್ಕೆ ಏನು ಕಾರಣ ಅಂದರೆ ಭಾಳ ಹತಾಶರಾಗಿದ್ದಾರೆ. ಅವರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗಿ ಆಗಲಾರದ ಪ್ರಾಮಿಸ್ಗಳನ್ನು ಮಾಡಿ ಸುಳ್ಳು ಹೇಳಿ ಮೋಸ ಮಾಡೋಕ್ಕೆ ತಯಾರಾಗಿದ್ದಾರೆ. ಜನ ನಂಬೋದಿಲ್ಲ. 15 ಲಕ್ಷ ಆಗ್ತೀವಿ ಅಂತ ಹೇಳಿದ್ರಲ್ಲ ಅಕೌಂಟ್ಗೆ, ಏನಾಯ್ತು 15 ಲಕ್ಷ? ನಾವು ಆ ಥರ ಅಲ್ಲ, ಎಲ್ಲ ಆದಾಯನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಯಾರಿಗೆ ಮಾಡಿದ್ರು? 10 ಗಂಟೆ ಕರೆಂಟ್ ಕೊಡ್ತೀವಿ ಅಂತ ಕೊಟ್ಟಿದ್ರು. ನೀವು ಮ್ಯಾನಿಫೆಸ್ಟೋನ ನೀವು ತೆಗೆದು ನೋಡಿ, ಎಲ್ಲರ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ಯಾರ ಆದಾಯ ಡಬಲ್ ಮಾಡಿದ್ರು? ಯಾರ ಆದಾಯನೂ ಡಬಲ್ ಮಾಡಲಿಲ್ಲ. ಸೊ ಹಂಗೆ ನುಡಿದಂತೆ ಬಿಜೆಪಿಯವ್ರು ನಡೆಯೋಕ್ಕಾಗಲಿಲ್ಲ. ಆದರೆ ನಾವು ಏನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ನಾವು ಉಳಿಸ್ಕೊಳ್ತೇವೆ. ನಾವೀಗಾಗಲೇ ಎಲ್ಲ ಎಕನಾಮಿಸ್ಟು, ನಾವು ಸಿದ್ದರಾಮಯ್ಯನವರೆಲ್ಲ ಕೂತ್ಕೊಂಡು ಎಲ್ಲಿಂದ ತರೋದು, ಹೇಗೆ ತರೋದು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಶಿವಮೊಗ್ಗದ ಸಾಗರದಲ್ಲಿ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕಲಹ ಜೋರಾಗಿ ನಡೀತಾ ಇದೆ. ಶತಾಯ ಗತಾಯ ಈ ಸಲ ಮಗಳಿಗೆ ಟಿಕೆಟ್ ಕೊಡಿಸಲೇಬೇಕು ಅಂತ ಹೇಳಿ ಕಾಂಗ್ರೆಸ್ನ ಹಿರಿಯ ನಾಯಕ ಕಾಗೋಡು ತಿಮ್ಮಪ್ಪ ಹರಸಾಹಸವನ್ನ ಪಡ್ತಾ ಇದ್ದಾರೆ. 90 ವರ್ಷ ವಯಸ್ಸಿನ ಕಾಗೋಡು ತಿಮ್ಮಪ್ಪ ಅವರು ಟಿಕೆಟ್ ಫೈಟ್ ಅನ್ನು ನಡೆಸ್ತಾ ಇದ್ದಾರೆ. ಸಾಗರ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗೋಸ್ಕರ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಬೆಂಗಳೂರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮನೆಗೆ ಕಾಗೋಡು ತಿಮ್ಮಪ್ಪ ಭೇಟಿ ಕೊಟ್ಟು ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅಂದ್ರೆ ತಮ್ಮ ಮಗಳು ಡಾಕ್ಟರ್ ರಾಜನಂದಿನಿಗೆ ಈ ಬಾರಿ ಸಾಗರದಿಂದ ಕಾಂಗ್ರೆಸ್ನ ಟಿಕೆಟ್ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ನಿನ್ನೆ ನಾವು ನೋಡಿದ್ವಿ, ಸಿದ್ದರಾಮಯ್ಯ ಹಾಗೇನೆ ಬಿಕೆ ಹರಿಪ್ರಸಾದ್ ಅವರನ್ನ ಕಾಗೋಡು ತಿಮ್ಮಪ್ಪ ಭೇಟಿ ಮಾಡಿದ್ರು. ಇನ್ನೊಂದು ಕಡೆ ಸಾಗರ ಟಿಕೆಟ್ ನಿರೀಕ್ಷೆಯಲ್ಲಿ ಬೇಲೂರು ಗೋಪಾಲ್ ಕೃಷ್ಣ ಇದ್ದಾರೆ. ಬೇಲೂರಿಗೆ ಬೇಡ ಟಿಕೆಟ್, ತಮ್ಮ ಮಗಳಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಕಾಗೋಡು ತಿಮ್ಮಪ್ಪ ಇವತ್ತು ಖರ್ಗೆ ಅವರನ್ನ ಮೀಟ್ ಮಾಡಿ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ನಮ್ಮ ಕ್ಷೇತ್ರದ ಮುಖಂಡರು ಎಲ್ಲ ಬಂದಿದ್ದಾರೆ, ಅವರು ಕೂಡ ಎಲ್ಲ ಕಂಡು ಹೇಳಿದ್ದಾರೆ, ಕೈ ಮುಗಿದ್ದಾರೆ. ಅವರ ಎಲ್ಲ ಕೋರಿಕೆ ಪ್ರಕಾರ ತಮ್ಮ ಮಗಳಿಗೆ ಟಿಕೆಟ್ಗೋಸ್ಕರ ಕಾಗೋಡು ತಿಮ್ಮಪ್ಪ ಅವರು ಓಡಾಟ ಮಾಡ್ತಿರೋದ ಅಥವಾ ಮೂಲ ಕಾಂಗ್ರೆಸ್ಸಿಗಲ್ಲಿ ಯಾರಿಗಾರು ಟಿಕೆಟ್? ನಾನು ಮೂಲತಃ ಕಾಂಗ್ರೆಸ್ನವ್ರು ಗೆಲ್ಲಬೇಕು. ಗೆಲ್ಲೋ ದೃಷ್ಟಿಯಿಂದ ಜನರು ವರ್ಕರ್ಸ್ ಏನ್ ಹೇಳ್ತಾರೋ ಆ ಪ್ರಕಾರವೇ ನಾನು ನೋಡಿ ಅದು ಕ್ಷೇತ್ರದಲ್ಲಿ ಈ ಸಾರಿ ನಾನು ಆ ಮಗಳು ರಾಜನಂದಿನಿ ಒಂದು ಅವಕಾಶ ಮಾಡಿಕೊಡ್ರಿ ಅಂತ ಕೇಳಿದ್ವಿ. ಅವ್ರಿಗೆ ಹೇಳಿದ್ವಿ, ಇವರಿಗೂ ಒಂದು ನಮಸ್ಕಾರ ಮಾಡಿ ಬಂದಿದ್ವಿ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಲಂಡನ್ನಲ್ಲಿ ಖಲಿಸ್ತಾನಿಯರ ಉಗ್ರ ಹೋರಾಟ ಇಡೀ ವಿಶ್ವವನ್ನೇ ದಿಗ್ಭ್ರಮೆಗೊಳಿಸಿದೆ. ಲಂಡನ್ನಲ್ಲಿ ಭಾರತದ ಧ್ವಜ ಇಳಿಸಿ ದೊಡ್ಡ ಗಲಾಟೆಯನ್ನೇ ಮಾಡಿದ್ರು. ಈ ಬಗ್ಗೆ ಗಮನ ಹರಿಸುವಂತೆ ಪದೇ ಪದೇ ಭಾರತ ಮನವಿ ಮಾಡ್ತಲೇ ಇದೆ. ಆದರೆ ಬ್ರಿಟನ್ ಸರ್ಕಾರ ಅಷ್ಟಾಗಿ ತಲೆ ಕೆಡಿಸಿಕೊಂಡಿಲ್ಲ. ಇದೇ ಕಾರಣಕ್ಕೆ ದೆಹಲಿಯಲ್ಲಿರುವಂತಹ ಬ್ರಿಟನ್ ಹೈ ಕಮಿಷನರ್ಗೆ ನೀಡಿದ್ದ ವಿಶೇಷ ಭದ್ರತೆಯನ್ನ ಕಡಿತಗೊಳಿಸಿ ಕೇಂದ್ರ ಸರ್ಕಾರ ಶಾಕ್ ಅನ್ನು ಕೊಟ್ಟಿದೆ. ಬ್ರಿಟನ್ ರಾಯಭಾರ ಕಚೇರಿಗೆ ಸಾಮಾನ್ಯ ಭದ್ರತೆಯನ್ನ ನೀಡಲಾಗಿದೆ. ಇದರಿಂದ ಬ್ರಿಟನ್ ಕೆರಳಿ ಕೆಂಡವಾಗಿದೆ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.